ನಮಸ್ಕಾರ ರೀ. ಇವತ್ತು ಮೃದುವಾದಂಥ ಅಳಿವಾದಂಥ ರುಚಿಯಾದಂಥ ಪಡ್ಡು ಮಾಡೋಣ ಬರ್ರಿ. ಇಲ್ಲಿ ನೋಡಿರಿ, ದೊಡ್ಡ ಬೌಲಿಲೆ 2 ಬೌಲು ಅಕ್ಕಿ ಹಾಕ್ಕೋತೇನೆ. ರೇಷನ್ ಅಕ್ಕಿ ತೊಗೊಂಡೇನೆ ನಾನು. ದೋಸೆ ಪಡ್ಡು ರೇಷನ್ ಅಕ್ಕಿಲೆ ಮಾಡೋದು. ಅಕ್ಕಿನ 2 ಬೌಲ್ ತೊಗೊಂಡೇನಿ. ಆನಂತರ ಚಿಕ್ಕ ಬೌಲಿಲೆ 1 ಬೌಲ್ ಉದ್ದಿನಬೇಳೆ ತೊಗೊಂಡೇನಿ, 4 ಸ್ಪೂನ್ ಕಡಲೆಬೇಳೆ ತೊಗೊಂಡೇನಿ, ಅರ್ಧ ಸ್ಪೂನ್ ಮೆಂತ್ಯ ಹಾಕೇನಿ. ರುಬ್ಬೋದಕ್ಕಿಂತ 10 ನಿಮಿಷ ಮೊದಲು 1 ಮುಷ್ಟಿ ಅವಲಕ್ಕಿ ನೆನೆಸ್ಕೊಂಡು ಹಾಕ್ತಾನಂತ. ಇವಾಗ ಉದ್ದಿನಬೇಳೆ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಅಳತೆ ಬೇಕಂದ್ರೆ 4 ಅಕ್ಕಿಗೆ 1 ಉದ್ದಿನಬೇಳೆ, ಅರ್ಧ ಕಡಲೆಬೇಳೆ, ಆನಂತರ 1 ಸ್ಪೂನು ಮೆಂತ್ಯ. ಅವಲಕ್ಕಿ 1 ಹಿಡಿ ನಮ್ಮ ಮುಷ್ಟಿಯೊಳಗೆ ಬರ್ತಾವಲ್ಲ ಅಷ್ಟು ಸಾಕು. ಇವನ್ನ ಅಕ್ಕಿನ 5-6 ಸಲ ಸ್ವಚ್ಛಗೆ ತೊಳಿಬೇಕು. ಯಾಕಂದ್ರೆ ನೋಡ್ರಿ, ಇಲ್ಲಿ ಎಷ್ಟು ಧೂಳು ಐತಿ. ರೇಷನ್ ಅಕ್ಕಿ ಭಾಳ ಧೂಳು ಇರ್ತೈತಿ. ಹಿಂಗಾಗಿ 5-6 ಸಲ ಸ್ವಚ್ಛಗೆ ತೊಳೆದು ತಿಳಿ ನೀರು ಬರೋ ಮಟ್ಟ ತೊಳೆದು ಅವನ್ನ ನೆನೆಯಕ್ಕೆ ಇಡಬೇಕು. ನಾನು ಬೆಳಗ್ಗೆ 9 ಗಂಟೆಗೆ ನೆನೆಯಕ್ಕೆ ಹಾಕಿದ್ನಿ ಅಂದ್ರೆ ಸಾಯಂಕಾಲ 7-8 ಗಂಟೆಗೆ ರುಬ್ಬಿಡ್ತೇನೆ. ತೊಳ್ಯಾಕತ್ತೇನೆ ನೋಡ್ರಿ. ಅವನ್ನ ಒಂದು 4-5 ಸಲ ಸ್ವಚ್ಛಗೆ ತೊಳೆದು ಅವಕ್ಕೆ ನೆನೆಯೋಷ್ಟು ನೀರು ಹಾಕಿ ಇಡೋಣ. ರುಬ್ಬೋದು 10 ನಿಮಿಷ ಐತಿ ಅಂದಾಗ 1 ಮುಷ್ಟಿ ಅವಲಕ್ಕಿ ತೊಳೆದು ನೆನೆಸ್ಕೊಳೋಣ. ಇವಾಗ ನೋಡಿರಿ, ಅವಲಕ್ಕಿ ಎಷ್ಟು ಚಂದ ನೆಂದವು. ನೆನೆಸಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟೆ. ನಾನು ಆಲ್ರೆಡಿ ತೋರಿಸ್ತೇನೆ ನಿಮ್ಗೆ ಎಷ್ಟು ಚಂದ ನೆಂದವು. ಹೋದ ಹಾಕಿಬಿಟ್ಟೆ, ಲಕ್ಷ ಇಲ್ದ ಅವಲಕ್ಕಿ ನೆನೆಸ್ಕೊಂಡೇನು 1 ಮುಷ್ಟಿ. ಈಗ ಇವು ಅಕ್ಕಿ ಬ್ಯಾಳೆ ಅದೇನು ನೆನೆಸಿದ್ದಿರ್ತದೆ ಅವನ್ನ ಹಾಕಿ ಯಾವಾಗಲೂ ದೋಸೆ ಮಾಡಲಿ ಪಡ್ಡು ಮಾಡಲಿ ಗಂಧದಂಗೆ ರುಬ್ಬಬೇಕು. ನೈಸ್ ಪೇಸ್ಟ್ ಆಗಬೇಕದು, ಅಂದ್ರೆ ಹೂವಿನಂಗೆ ಬರ್ತಾವೆ. ಈಗ ರುಬ್ಬಿ ಪಾತ್ರೆಗೆ ತಕ್ಕೋತಾನೆ. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತು ಇವತ್ತಿಂದ. ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋದರು. ಇವಾಗ ನೋಡ್ರಿ, ಟೈಮ್ ಟೇಬಲ್ ಶುರು ಆಯ್ತು ಮಕ್ಕಳದ್ದು. ಇವಾಗ ಬೆಳಗ್ಗೆ ಪಡ್ಡು ಮಾಡೋ ಹೊತ್ತಿನಾಗ ಇದನ್ನು ತೆಗೆದೆ ನೋಡ್ರಿ. ಎಷ್ಟು ಚಂದ ಪರ್ಮೆಂಟೇಷನ್ ಆಗೈತೆ ನೋಡ್ರಿ. ಇದು ಹಿಂಗೆ ಉಬ್ಬಿ ಬರಬೇಕು. ಇಟ್ಟು ದೊಡ್ಡ ಪಾತ್ರೆ ಒಳಗೆ ಹಾಕಬೇಕು. ಈ ಥರ ಬರಬೇಕು. ಪರ್ಫೆಕ್ಟಾಗಿ ಬಂದೈತಿ. ನೋಡ್ರಿ, ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಚಿಟಿಕೆ ಸೋಡಾ ಹಾಕೋನು. ಅರ್ಧ ಹಿಟ್ಟು ತೆಗೆದಿಟ್ಟೇನಿಲ್ಲ ನಾನು. ಉಪ್ಪು ಸೋಡಾ ಹಾಕ್ಲಾರ್ದನ ಅರ್ಧ ಹಿಟ್ಟು ತೆಗೆದಿಟ್ಬಿಡ್ತೇನೆ. ಮರುದಿವ್ಸ ಅಥವಾ 2 ದಿನ ಬಿಟ್ಟು ಯೂಸ್ ಮಾಡ್ಕೋತೇನೆ. ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಆಯ್ತು, ಚಿಟಿಕೆ ಸೋಡಾ ಆಯ್ತು. ಇದನ್ನು ಕಲಿಸ್ಕೊಳೋಣ. ಆಲ್ರೆಡಿ ಹಂಚಿಗೆ ಕಾಯಕ್ಕಿಟ್ಟೇವಿ ನೋಡ್ರಿ. ಇದಕ್ಕೆ ಇಷ್ಟು ಹೋಳಿಗೆ ಎಣ್ಣೆ ಹಾಕೋನು. ಹಂಚು ಕಾದಿನ ಸಣ್ಣ ಉರಿ ಇಟ್ಟು ಇದಕ್ಕೆ ಹಿಟ್ಟು ಹಾಕೋನು. ಯಾರಿಗೆಲ್ಲ ಪಡ್ಡು ಇಷ್ಟ ಕಮೆಂಟ್ನಾಗ ತಿಳಿಸ್ರಿ. ನೀವು ಹೆಂಗೆ ಮಾಡ್ತೀರಿ ತಿಳಿಸ್ರಿ. ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆನಂತರ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಇದಕ್ಕೆಲ್ಲ ಹಿಟ್ಟು ಹಾಕಿ ಮೇಲೆ ಪ್ಲೇಟ್ ಮುಚ್ಚಿಬಿಡ್ಬೇಕು. ಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಣ್ಣೆ ಹಾಕ್ಬೇಕಂದ್ರೆ ಚೆಂದಾಗಿ ಬೇಯ್ತಾವು, ಕ್ರಿಸ್ಪಿ ಆಗ್ತಾವೆ, ರುಚಿ ಆಗ್ತಾವೆ. ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಿದ್ದು ಸ್ಕಿಪ್ ಆಗೈತದು. ಕ್ಯಾಮ್ರಾ ಆಫ್ ಆಗೈತಿ ನೋಡಿರಿ. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹಿಂಗೆ ಥರ ತಿರುಗಿಸಿ ಹಾಕಬೇಕು. ಮುಚ್ಚಬೇಕಂತೇನಿಲ್ಲ, ಮುಚ್ಚಲಿಕ್ಕರೂ ನಡೀತೈತಿ. ಮುಚ್ಚಿರು ಚಲೋ, ಮುಚ್ಚಲಿಕ್ಕರೂ ಚಲೋ ನಡೀತೈತಿ. ಹೆಂಗಾರು ಬೇಯ್ತಾವೆ. ಕಲರ್ ನೋಡ್ರಿ ಏನು ಸೂಪರಾಗಿ ಬಂದವು. ಇವಾಗ ಒಂದು ಪ್ಲೇಟಿಗೆ ತಗೊಂಬಿಡೋಣ. ಪ್ಲೇಟಿಗೆ ತಕ್ಕೊಂಡು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವು ಪಡ್ಡು ಅಂತ.
ಮಮ್ಮಿ ಸಾಯಂಕಾಲ ಟೀ ಜೊತೆಗೂ ಚಲೋ ಅನ್ನಿಸ್ತಾವೆ, ಬೆಳಿಗ್ಗೆ ನಾಷ್ಟಕ್ಕೂ ಚಲೋ ಅನ್ನಿಸ್ತಾವೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ, ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸ್ಮೂತಾಗಿರ್ತಾವೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.